ನಮಸ್ತೆ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ನಮ್ರತಾ. ಮದ್ದೂರಿನ ಬೆಂಕಿ ಆರಿದರೂ ರಾಜಕೀಯ ನಾಯಕರ ನಡುವೆ ಹೊತ್ತಿ ಉರಿತಾ ಇದೆ ಜ್ವಾಲೆ. ಮಾತಿನ ಮೇಲೆ ನಿಗಾ ಇಲ್ಲದೆ ಆಚೆ ಬರ್ತಾ ಇದೆ ಹೇಳಿಕೆಗಳು. ಪದೇ ಪದೇ ಟಾರ್ಗೆಟ್ ಆಗ್ತಿರೋದ್ಯಾಕೆ ಪ್ರತಾಪ್ ಸಿಂಹ? ಆ ಒಂದು ಹೇಳಿಕೆ ಮದ್ದೂರಿನಲ್ಲಿ ಹೊಸ ಕಿಚ್ಚು ಹೊತ್ತಿಸಿತ. ಇದುವೇ ಹೊತ್ತಿನ ವಿಶೇಷ. ನಾಯಿ ಯಾರು? ಮದ್ದೂರಿನ ಗಲಾಟೆ ಈಗ ರಾಜಕೀಯ ಕಿತ್ತಾಟಕ್ಕೆ ವೇದಿಕೆಯಾಗಿದೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ಈಗ ಮದ್ದೂರಿನಲ್ಲಿ ಹೊಸ ರಾಜಕೀಯ ಬಡಿದಾಟ ಸೃಷ್ಟಿಸಿದೆ. ಕದಲೂರು ಉದಯ್ ಪ್ರತಾಪ್ ಸಿಂಹ ವಿರುದ್ಧ ಸಿಡಿದಿದ್ದು ಯಾಕೆ? ಪ್ರತಾಪ್ ಸಿಂಹ ಪದೇ ಪದೇ ವಿವಾದಗಳಿಗೆ ಕಾರಣವಾಗ್ತಾ ಇರೋದು ಯಾಕೆ? ಸಿಎಂ ಸಿದ್ದು, ಪ್ರದೀಪ್ ಈಶ್ವರ್, ಪ್ರಿಯಾಂಕ್ ಖರ್ಗೆ ಹೀಗೆ ಒಬ್ಬರಾದ ಮೇಲೆ ಒಬ್ಬರು ಪ್ರತಾಪ್ ಮೇಲೆ ಮುಗಿ ಬೀಳ್ತಿರೋದು ಯಾಕೆ? ಈ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಎಲ್ಲಿದೆ ನೋಡಿ. ಪ್ರತಾಪ ಸಿಂಹ ಅಂತ ಹೆಸರು ಇಟ್ಬಿಟ್ಟವ್ರು ಅಪ್ಪಿತಪ್ಪಿ. ನಾಯಿ ಅಂತ ಇಡಬೇಕಾಯ್ತು ಅವನ ಹೆಸರು ಮುಂದೆ. ಪ್ರತಾಪ್ ಸಿಂಹ ರಾಜ್ಯದಲ್ಲಿ ಒಂದು ಸಮಯದಲ್ಲಿ ಅತಿ ಹೆಚ್ಚು ಪ್ರಖ್ಯಾತಿಯನ್ನ ಹೊಂದಿದ್ದ ಸಂಸದ. ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನೇ ಸದಾ ತರಾಟೆಗೆ ತೆಗೆದುಕೊಳ್ಳುವಲ್ಲಿ ಪ್ರತಾಪ್ ಸದಾ ಮುನ್ನೆಲೆಯಲ್ಲಿ ಇರ್ತಾರೆ. ಆದರೆ ಇತ್ತೀಚೆಗೆ ಪ್ರತಾಪ್ ಸಿಂಹನ ವಿವಾದಗಳು ಪ್ರತಾಪ್ ಸಿಂಹನ ಬಿಡ್ತಿಲ್ವೋ ಗೊತ್ತಿಲ್ಲ. ಸದಾ ಒಂದಲ್ಲ ಒಂದು ಹೇಳಿಕೆ ವಿಚಾರವಾಗಿ ರಾಜಕೀಯ ವಾಗ್ಯುದ್ಧಗಳು ಈ ಕಳೆದ ಹಲವು ತಿಂಗಳಲ್ಲಿ ನಡೆಯುತ್ತಲೇ ಇವೆ. ಈ ಚುನಾವಣೆಗೆ ಬಂದ ಕೂಡಲೇ ಉದಯಣ್ಣ ಕವರಿಗೆ ಕಾಸ ಕೊಟ್ಟ ಅಕ್ಷತೆ ಇಟ್ಟನ್ನು ನೀವು ಚುನಾವಣೆ ಬಂದಾದ ಕೂಡಲೇ ಇಲ್ಲಿ ಟಿ.ಸಿ. ತಮ್ಮಣ್ಣವರು ಒಳ್ಳೆ ಕೆಲಸ ಮಾಡಿದ್ರು, ಸ್ವಾಮಿ ಅಣ್ಣನ ಇದ್ರು, ಇವರಿಬ್ಬರು ಬಿಟ್ರಿ ಜೂಜಾಡಿ ಅವ್ರನ್ನ ಗೆಲ್ಲಿಸ್ಬಿಟ್ರಿ. ನೀವು ಗೆಲ್ಲಿಸಿದ್ರಿ. ನೀವು ಚುನಾವಣೆ ಬಂದಾಗ ಕವರಿ ಕಾಸ ಹಾಕೋರ್ನ ಜೂಜಾಡ್ಸೋರ್ನ ಗೆಲ್ಲಿಸ್ಬಿಟ್ಟು ಯೋಗಿ ಆದಿತ್ಯನಾಥ್ ಬರ್ಬೇಕು ಅಂದ್ರೆ ಅಲ್ಲಿಂದ ಕಟ್ಟ ಬರ್ಬೇಕಾ? ಅವನ ಯಾರೋ ಬಂದು ಅವನೇ ಪ್ರತಾಪ ಸಿಂಹ ಅಂತ ಹೆಸರು ಇಟ್ಬಿಟ್ಟವ್ರು ಅಪ್ಪಿತಪ್ಪಿ. ನಾಯಿ ಅಂತ ಇಡಬೇಕಾಯ್ತು ಅವನ ಹೆಸರು ಮುಂದೆ. ಸಿಂಹ ಅಂತ ಅಪ್ಪಿತಪ್ಪಿ ಇಟ್ಬಿಟ್ಟವ್ರೆ ಅವ್ರು ಯಾರೋ. ನಮ್ಮ ಹತ್ರನೂ ಆ ಶಕ್ತಿ ಇದೆ, ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕಾದ್ರೆ ನೀವು ಮನೆಗೆ ಸೇರ್ಬಿಟ್ಟು ಇಲ್ಲಿ ಬರೀ ಘೋಷಣೆ ಹಾಕಿದ್ರೆ ಸಾಕಾಗಲ್ಲ. ಮನೆಗೆ ಹೋಗಿ ಆದ ನಂತರ ಕೂಡ ನೀವು ಹಿಂದೂಗಳಾಗಿ ಒಗ್ಗಟ್ಟಾಗಿರ್ಬೇಕು ಬಂಧುಗಳೇ. ಆಮೇಲೆ ಇನ್ನೊಬ್ಬರ ಬಗ್ಗೆ ಮಾತಾಡಲಿ. ಅವನ ಯಾರೋ ಬಂದು ಅವನೇ ಪ್ರತಾಪ ಸಿಂಹ ಅಂತ ಹೆಸರು ಇಟ್ಬಿಟ್ಟವ್ರು ಅಪ್ಪಿತಪ್ಪಿ. ನಾಯಿ ಅಂತ ಇಡಬೇಕಾಯ್ತು ಅವನ ಹೆಸರು ಮುಂದೆ. ಸಿಂಹ ಅಂತ ಅಪ್ಪಿತಪ್ಪಿ ಇಟ್ಬಿಟ್ಟವ್ರೆ ಅವ್ರು ಯಾರೋ. ಅವನ ಹಿನ್ನೆಲೆ ಗೊತ್ತಾ ಯಾರಿಗಾದ್ರು? ಅವನ ಹೆಂಡ್ತಿಲೇ ಅವ್ನು ಸಹಿಸ್ಕೋದೇ BJP ಹೈಕಮಾಂಡ್ಗೆ ಕಂಪ್ಲೇಂಟು ಬರೆದಿರೋದು ಮೊನ್ನೆ ಯಾರೋ ಮಾತಾಡ್ತಿದ್ದಾರೆ ಮೈಸೂರಲ್ಲಿ. ಇವನು ಸರಿ ಇಲ್ಲ, ಇವನ್ನ ನಡತೆ ಸರಿ ಇಲ್ಲ, ಇವನು ಕಚ್ಚೇರ್ಕ ಅನ್ನೋದನ್ನು ಭಾಳಷ್ಟು ಜನ ಮೈಸೂರಲ್ಲಿ ಮಾತಾಡ್ತಾರೆ. ಯುದ್ಧ ಇದು ಅಕ್ಷರಶಃ ವಾಗ್ಯುದ್ಧ. ಬಿಜೆಪಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಮೇಲೆ ಮದ್ದೂರು ಶಾಸಕ ಕದಲೂರು ಉದಯ್ ಕೆಂಡಾಮಂಡಲರಾಗಿ ಹೋಗಿದ್ದಾರೆ. ಪ್ರತಾಪ್ ಸಿಂಹರನ್ನ ನಾಯಿ, ಕಚ್ಚೆ ಹರುಕ ಅನ್ನೋ ರೀತಿಯಲ್ಲೆಲ್ಲ ಮಾತನಾಡಿದ್ದಾರೆ. ಅವರನ್ನು ಬಿಜೆಪಿ ಹೈಕಮಾಂಡ್ ಇದೇ ಕಾರಣಕ್ಕೆ ಆಚೆ ಹಾಕಿದ್ದು ಅಂತ ಏಕವಚನದಲ್ಲಿಯೇ ಪ್ರತಾಪ್ ವಿರುದ್ಧ ಕೆಂಡ ಕಾರಿದ್ದಾರೆ. ಹಾಗಿದ್ರೆ ಇದಕ್ಕೆಲ್ಲ ಕಾರಣವೇನು? ಈ ಬೆಂಕಿ ಹೊತ್ತಿಕೊಂಡಿದ್ದು ಎಲ್ಲೇ? ಕದಲೂರು ಉದಯ್ ಕನಲ್ಲಿ ಹೋಗಿದ್ದಾದ್ರೂ ಯಾಕೆ? ಅದಕ್ಕೆ ಕಾರಣವೇ ಮದ್ದೂರಿನಲ್ಲಿ ನಡೆದ ಗಲಾಟೆ. ಆರಿದ ಮದ್ದೂರು ಬೆಂಕಿಯ ಕೆಳಗೆ ನಿಗಿ ಕೆಂಡ. ಪ್ರತಾಪ್ ಆಡಿದ ಆ ಒಂದು ಮಾತಿಗೆ ಶಾಸಕ ಗರಂ. ಮದ್ದೂರಿನಲ್ಲಿ ಗಣಪತಿ ವಿಸರ್ಜನೆ ವೇಳೆ ಕಲ್ಲು ತೂರಾಟದ ಘಟನೆ ರಾಜ್ಯದಲ್ಲಿ ದೊಡ್ಡ ಸದ್ದು ಮಾಡಿತ್ತು. ಹಿಂದೂ ಮುಸ್ಲಿಂ ಗಲಾಟೆ ಅನ್ನುವುದು ಮತ್ತೆ ಮುನ್ನೆಲೆಗೆ ಬಂದಿತ್ತು. ಈ ವೇಳೆ ಮದ್ದೂರಿಗೆ ಮೊದಲು ಆಗಮಿಸಿದ್ದೇ ಪ್ರತಾಪ್ ಸಿಂಹ. ಅಲ್ಲಿಯ ಜನರು ಯೋಗಿ ಆದಿತ್ಯನಾಥ್ ರೀತಿ ಕ್ರಮ ಕೈಗೊಳ್ಳಬೇಕು ಅಂದಾಗ ಪ್ರತಾಪ್ ಸಿಂಹ ಆಡಿದ ಮಾತುಗಳು ಈಗ ಮದ್ದೂರು ಶಾಸಕನನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಈ ಚುನಾವಣೆಗೆ ಬಂದ ಕೂಡಲೇ ಉದಯಣ್ಣ ಕವರಿಗೆ ಕಾಸ ಕೊಟ್ಟ ಅಕ್ಷತೆ ಇಟ್ಟನ್ನು ನೀವು ಚುನಾವಣೆ ಬಂದಾದ ಕೂಡಲೇ ಇಲ್ಲಿ ಟಿ.ಸಿ. ತಮ್ಮಣ್ಣವರು ಒಳ್ಳೆ ಕೆಲಸ ಮಾಡಿದ್ರು, ಸ್ವಾಮಿ ಅಣ್ಣನ ಇದ್ರು, ಇವರಿಬ್ಬರು ಬಿಟ್ರಿ ಜೂಜಾಡಿ ಅವ್ರನ್ನ ಗೆಲ್ಲಿಸ್ಬಿಟ್ರಿ. ನೀವು ಗೆಲ್ಲಿಸಿದ್ರಿ. ನೀವು ಚುನಾವಣೆ ಬಂದಾಗ ಕವರಿ ಕಾಸ ಹಾಕೋರ್ನ ಜೂಜಾಡ್ಸೋರ್ನ ಗೆಲ್ಲಿಸ್ಬಿಟ್ಟು ಯೋಗಿ ಆದಿತ್ಯನಾಥ್ ಬರ್ಬೇಕು ಅಂದ್ರೆ ಅಲ್ಲಿಂದ ಕಟ್ಟ ಬರ್ಬೇಕಾ? ಇದೇ ಮಾತು, ಇದೊಂದೇ ಮಾತು ಈಗ ಮದ್ದೂರು ಶಾಸಕ ಕದಲೂರು ಉದಯರನ್ನ ಈ ಮಟ್ಟಿನ ರೋಷಾವೇಶಕ್ಕೆ ತಳ್ಳಿದೆ.
ಪ್ರತಾಪ್ ಸಿಂಹ ಹೇಳಿಕೆಗೆ ಗುಡುಗಿರುವ ಶಾಸಕ ಉದಯ್, ಪ್ರತಾಪ್ ಸಿಂಹ ಸಿಂಹ ಅಲ್ಲ, ನಾಯಿ, ಒಬ್ಬ ಕಚ್ಚೆ ಹರುಕ ಎಂದು ಮಾತನಾಡುವಂತೆ ಮಾಡಿದೆ. ಪ್ರತಾಪ ಸಿಂಹ ಅಂತ ಹೆಸರು ಇಟ್ಬಿಟ್ಟವ್ರು ಅಪ್ಪಿತಪ್ಪಿ, ನಾಯಿ ಅಂತ ಇಡಬೇಕಾಯ್ತು ಅವನ ಹೆಸರು ಮುಂದೆ. ಮದ್ದೂರು ಶಾಸಕರನ್ನು ಜೂಜುಕೋರ ಎಂದ ಪ್ರತಾಪ್. ಹೇಳಿಕೆಗೆ ಸಿಡಿದ ಉದಯರಿಂದ ವೈಯಕ್ತಿಕ ನಿಂದನೆ. ಮದ್ದೂರು ಗಲಾಟೆ ನಡೆದ ವೇಳೆ ಪ್ರತಾಪ್ ಸಿಂಹ ಹಿಂದೂ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದರು. ನೀವು ಪ್ರತಿ ಬಾರಿ ಯೋಗಿ ಆದಿತ್ಯನಾಥರ ಬಗ್ಗೆ ಮಾತನಾಡುತ್ತೀರಿ. ಯೋಗಿ ಯುಪಿಯಲ್ಲಿ 2 ಬಾರಿ ಸಿಎಂ ಆಗಿದ್ದಾರೆ. ಅಲ್ಲಿ ಯಾರು ನಾನು ದಲಿತ, ಲಿಂಗಾಯತ, ಗೌಡ ಎಂದುಕೊಂಡು ಓಟ್ ಹಾಕಿಲ್ಲ, ಹಿಂದೂ ಎಂದುಕೊಂಡು ಓಟ್ ಹಾಕಿದ್ದಾರೆ. ಆದರೆ ನೀವು ಚುನಾವಣೆ ಬಂದಾಗ ಇಲ್ಲಿ ಕೆಲಸ ಮಾಡಿದವರನ್ನ ಬಿಟ್ಟು ಒಬ್ಬ ಜೂಜುಕೋರನಿಗೆ ಓಟ್ ಹಾಕಿ ಗೆಲ್ಲಿಸಿದ್ದೀರಿ. ಇದು ನಿಮ್ಮ ತಪ್ಪು ಎಂದು ಗುಡುಗಿದ್ರು. ಪ್ರತಾಪ್ ಪರೋಕ್ಷವಾಗಿ ಮದ್ದೂರು ಶಾಸಕ ಕದಲೂರು ಉದಯರನ್ನೇ ಟಾರ್ಗೆಟ್ ಮಾಡಿ ಹೇಳಿದ್ರು. ಇದು ಈಗ ನಾಯಿ ಕಚ್ಚೆ ಹರುಕ ಅನ್ನೋ ಲೆವೆಲ್ನಲ್ಲಿ ಮಾತಿಗೆ ವೇದಿಕೆ ಸೃಷ್ಟಿ ಮಾಡಿಕೊಟ್ಟಿದೆ. ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಇವತ್ತು 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಆದ್ರೆ ಉತ್ತರ ಪ್ರದೇಶ ಜನ ಚುನಾವಣೆ ಬಂದಾಗ ನನ್ ಗೌಡ, ನಾ ಲಿಂಗಾಯತ, ನಾ ಕುರುಬ, ನಾ ಎಸ್ಸಿ ಎಸ್ಟಿ ಆಗಿ ಓಟ್ ಹಾಕಲ್ಲ, ಅವ್ರು ಹಿಂದೂಗಳಾಗಿ ಓಟ್ ಹಾಕ್ತಾರೆ. ಕೈ ನಾಯಕರೊಂದಿಗೆ ಇದೇ ಮೊದಲ ಫೈಟ್ ಅಲ್ಲ. ಪ್ರತಾಪ್ ವಿರುದ್ಧ ಸಿಡಿದಿದ್ದರು ಎಂ ಲಕ್ಷ್ಮಣ್. ಕಾಂಗ್ರೆಸ್ ವರ್ಸಸ್ ಪ್ರತಾಪ್ ಸಿಂಹ ಯುದ್ಧ ಇದೇ ಮೊದಲೇನಲ್ಲ. ಹಲವು ಬಾರಿ ಕೈ ನಾಯಕರ ಹಾಗೂ ಪ್ರತಾಪ್ ಸಿಂಹ ನಡುವೆ ಯುದ್ಧ ಒಂದು ಸದಾ ಜಾರಿಯಲ್ಲಿಯೇ ಇರುತ್ತದೆ. ಕೈ ನಾಯಕರ ವಿರುದ್ಧ ಪ್ರತಾಪ್ ಸಿಂಹ ಕೆಂಡ ಉಗುಳಿದ್ರೆ ಆ ಕಡೆಯಿಂದ ಬೆಂಕಿ ತೂರಿಕೊಂಡು ಬರುತ್ತದೆ. ಕೆಲವು ದಿನಗಳ ಹಿಂದೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಕೂಡ ಪ್ರತಾಪ್ ಸಿಂಹ ವಿರುದ್ಧ ವೈಯಕ್ತಿಕ ದಾಳಿ ಮಾಡಿದ್ರು. ಪ್ರತಾಪ್ ಸಿಂಹನನ್ನ ಪ್ರಜ್ವಲ್ ರೇವಣ್ಣಗೆ ಹೋಲಿಸಿ ಮಾತನಾಡಿದ್ರು. ಪ್ರಜ್ವಲ್ ರೀತಿಯೇ ಪ್ರತಾಪ್ ಸಿಂಹ ಜೈಲಿಗೆ ಹೋಗಬೇಕಿತ್ತು. ಪ್ರತಾಪನ ಅಶ್ಲೀಲ ವಿಡಿಯೋ ನನ್ನ ಮೊಬೈಲ್ನಲ್ಲಿಯೇ ಇವೆ. ದಸರಾ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಬಗ್ಗೆ ಪ್ರತಾಪ್ ಸಿಂಹ ಮಾತನಾಡಿದಾಗ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಪ್ರತಾಪ್ ಸಿಂಹ ಮೊಬೈಲ್ ಅನ್ನ ಎಸ್ಐಟಿಗೆ ಕೊಟ್ರೆ ಅವರು ಕೂಡ ಪ್ರಜ್ವಲ್ ರೀತಿ ಜೈಲಿಗೆ ಹೋಗಬೇಕಾಗುತ್ತದೆ. ಕೇಂದ್ರ ಗೃಹ ಸಚಿವರೇ ಅವರ ಮೊಬೈಲ್ ಅನ್ನ ಸೀಸ್ ಮಾಡಿದ್ದಾರೆ. ಒಂದು ವೇಳೆ ಆ ಮೊಬೈಲ್ ಅನ್ನ ಎಸ್ಐಟಿಗೆ ಕೊಟ್ರೆ ನೀವು ಕೂಡ ಪ್ರಜ್ವಲ್ ರೀತಿ ಜೈಲಿಗೆ ಹೋಗ್ತೀರಾ ಅಂತ ಹೇಳಿದ್ರು. ನಾನು ಹೇಳ್ತಾ ಇದ್ದೀನಿ, ಮಾಜಿ ಸಂಸದರೇ, ನಿಮ್ಮ ಮೊಬೈಲ್ ಸೀಸ್ ಮಾಡಿದ್ರಲ್ಲ ನಿಮ್ಮ ಕೇಂದ್ರ ಸಚಿವರು, ಇವರು ಗೃಹ ಸಚಿವರು, ಆ ಮೊಬೈಲ್ನ ಏನಾದರೂ SIT ಕೊಟ್ಬಿಟ್ರೆ 100ಕ್ಕೂ 100ರಷ್ಟು ಪ್ರಜ್ವಲ್ ಥರ ನೀವು ಒಳಗಡೆ ಹೋಗ್ತೀರಿ. ಪ್ರಜ್ವಲ್ ಹೋಗಿದ್ದಾರೆ, ಒಳಗಡೆ ಹೋಗಿದ್ದಾರೆ, ಆ ಥರ ಒಳಗಡೆ ಹೊರಟೋಗ್ತೀರಾ ನೀವು. ಇದಷ್ಟೇ ಅಲ್ಲ, ಪ್ರತಾಪ್ ಸಿಂಹನ ಅಶ್ಲೀಲ ವಿಡಿಯೋಗಳು ನನ್ನ ಮೊಬೈಲ್ನಲ್ಲಿಯೇ ಇವೆ. ನನ್ನ ಹತ್ರನೇ ಆಧಾರಗಳಿವೆ. ಅದಕ್ಕೆ ಸ್ಟೇ ತಂದವರು ಅವರು. ಅವರಿಗೆ ಈ ಬಾರಿ ಲೋಕಸಭಾ ಚುನಾವಣೆಗೆ ಟಿಕೆಟ್ ಮಿಸ್ ಆಗಿದ್ದು ಏಕೆ ಎಂದು ಹೇಳಲಿ, ಕಡೆ ಪಕ್ಷ ಬಿಜೆಪಿಯವರಾದರೂ ಹೇಳಲಿ ಅಂತ ಗುಡುಗಿದ್ರು. ನನ್ನ ಹತ್ರನೇ ಆಧಾರ ಇದೆ ಸ್ವಾಮಿ, ಸ್ಟೇ ತಂದವರು. ನನ್ನ ಮೊಬೈಲಲ್ಲೇ ಆಧಾರಗಳಿದ್ದಾವೆ. ಅವ್ರ ಮೊಬೈಲ್ ಸಿಕ್ಕಾಕೊಂಡಿದೆಯಲ್ಲ, ಅಲ್ಲಿ ಯಾವುದು ಏನಕ್ಕೋಸ್ಕರ ಟಿಕೆಟ್ ಮಿಸ್ ಮಾಡಿದ್ರು ಅವ್ರನ್ನ ಪ್ರತಾಪ್ ಸಿಂಹನ್ಗೇನು ಅಂತ ದಯಮಾಡಿ ಹೇಳಲಿ. ಅವರು ಇವರೇ ಹೇಳಲಿಲ್ಲ, BJP-ಅವರಾದ್ರು ಹೇಳಲಿ. ಯಾಕೆ ಅವರಿಗೆ ಟಿಕೆಟ್ ಯಾಕೆ ಮಿಸ್ ಆಯಿತು ಅನ್ನುವಂಥ ದಯಮಾಡಿ ಹೇಳಿ. ಬರೀ ಸ್ಮೋಕ್ ಬಾಂಗ್ ಹಾಕಿದ್ದಕ್ಕಲ್ಲ, ಇವ್ರ ಮೊಬೈಲ್ನ ಸೀಸ್ ಮಾಡಿದಾಗ ಇವ್ರ ಮೊಬೈಲ್ ಇದ್ವಲ್ಲ, ಇವರು ನಗ್ನ ಚಿತ್ರಗಳು, ನಗ್ನ ವಿಡಿಯೋಗಳು, ಆ ವಿಡಿಯೋಗಳು ನೋಡಿ ದಿಗ್ಭ್ರಮೆ ಆಗೋದ್ರು ಇವರು ಅಮಿತ್ ಶಾ. ಇಂಥ ವ್ಯಕ್ತಿಗಳ ಕೊಟ್ಬಿಟ್ರೆ ಹೆಂಗೆ ಸ್ವಾಮಿ ಅಂತ. ಅವನೊಬ್ಬ ಕಾಂಗ್ರೆಸ್ನಲ್ಲಿರುವ ಮುಟ್ಟಾಳ ವಕ್ತಾರ. ಲಕ್ಷ್ಮಣ್ ಆರೋಪಕ್ಕೆ ತಿರುಗೇಟು ಕೊಟ್ಟ ಪ್ರತಾಪ್ ಸಿಂಹ. ಇನ್ನು ಲಕ್ಷ್ಮಣ್ ಮಾಡಿರುವ ಆರೋಪಕ್ಕೆ ಗುಡುಗಿದ ಪ್ರತಾಪ್ ಸಿಂಹ, ಲಕ್ಷ್ಮಣ್ ಕಾಂಗ್ರೆಸ್ನಲ್ಲಿರುವ ಒಬ್ಬ ಮುಟ್ಟಾಳ ವಕ್ತಾರ. 4 ಬಾರಿ ಎಲೆಕ್ಷನ್ ಸೋತರೂ ಕೂಡ ಮತ್ತೆ ಸ್ಪರ್ಧಿಸಿ ಸೋತ ವ್ಯಕ್ತಿ. ಆತನಲ್ಲಿ ನಿಜಕ್ಕೂ ಆಧಾರವಿದ್ರೆ ಕೋರ್ಟ್ಗೆ ಸಲ್ಲಿಕೆ ಮಾಡಲಿ, ಮಾಧ್ಯಮಗಳಲ್ಲಿ ನೀಡಲಿ. ಅದು ಬಿಟ್ಟು ಹೀಗೆ ಕೂಗುಮಾರಿಯ ರೀತಿಯಲ್ಲಿ ಮಾತನಾಡಿದ್ರೆ ಅವರಿಗೆಲ್ಲ ನಾನು ಉತ್ತರ ಕೊಡೋಕೆ ಹೋಗಲ್ಲ ಅಂದಿದ್ದಾರೆ. ಮೈಸೂರಿನಲ್ಲಿರುವಂತಹ ಕಾಂಗ್ರೆಸ್ನ ಮುಟ್ಟಾಳ ವಕ್ತಾರ ನನ್ನ ಬಗ್ಗೆ ಮಾತಾಡಂಗಿಲ್ಲ ಅಂತ ಹೈಕೋರ್ಟ್ ಡೈರೆಕ್ಷನ್ ಇದೆ. ಸೋಮವಾರ ಕಂಟೆಂಪ್ಟ್ ಆಫ್ ಕೋರ್ಟಿಗೆ ನಾನು ಮೂವ್ ಮಾಡ್ತಾ ಇದ್ದೀನಿ. ಹೈಕೋರ್ಟ್ ಯಾಕೆಂತ ನನ್ನ ಬಗ್ಗೆ ಮಾತಾಡಬಾರ್ದು, ಏನು ಸ್ಲ್ಯಾಂಡರಸ್ ಆಗಿ ಮಾತಾಡಬಾರ್ದು ಅಂತೇಳಿ ಡೈರೆಕ್ಷನ್ ಕೊಡುತ್ತೆ. ಹೈಕೋರ್ಟಲ್ಲಿ ಎಲ್ಲದನ್ನು ಪರಿಶೀಲನೆ ಮಾಡೇ ಕೊಡಬೇಕು ತಾನೆ. ಕೋರ್ಟಲ್ಲಿ ನಾನು PCR ಮಾಡಿದ್ರೆ ಟ್ರಯಲ್ ಸ್ಟಾರ್ಟ್ ಆಗಿದೆಯಲ್ವಾ, ಇವ್ರ ಹತ್ರ ಏನಾದ್ರು ಇದೆಯಲ್ವಾ, ಹೋಗಿ ಕೊಡಿ ನೀವಲ್ಲಿ. ಕೋರ್ಟ್ ಸ್ಟೇ ಕೊಡೋದು ಒಂದು ಮಾಧ್ಯಮಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ. ಕೋರ್ಟು ಇಂಜಂಕ್ಷನ್ ಅಂತ ಕೊಟ್ಟರೆ ನಿಮ್ಮ ಹತ್ರ ಸುಳ್ಳಾಗಿ ಆರೋಪವನ್ನು ಮಾಡಬಾರ್ದು. ಆದರೆ ಸಾಕ್ಷ್ಯಗಳಿತ್ತು ಅಂತಂದರೆ ನೀವು ಕೋರ್ಟ್ ಮುಂದೆ ಸಬ್ಮಿಟ್ ಮಾಡ್ಬೋದು. ಮಾಧ್ಯಮಗಳು ಕೂಡ ದಾಖಲೆ ಇತ್ತು ಅಂತಂದರೆ ನೀವು ಪ್ರಕಟ ಮಾಡೋದಕ್ಕೆ ಇಂಜಂಕ್ಷನ್ ಇದ್ರೂ ಕೂಡ ಅಭ್ಯಂತರ ಇಲ್ಲ.
ಇಷ್ಟಾಗಿಯೂ ಕೂಡ ಪ್ರತಿನಿತ್ಯನೂ ನನ್ನ ಮೇಲೆ ತರಾವರಿ ಆರೋಪನ ಮಾಡ್ತಾರೆ ಹೊರತು ಸಾಕ್ಷ್ಯ ಕೇಳಲ್ಲ. ಮೀಡಿಯಾದವ್ರಿಗೆ ಕೂಡ ಕೇಳಿ ಸಾಕ್ಷ್ಯನ. ವಿವಾದಾತ್ಮಕ ಹೇಳಿಕೆಗಳಿಗೆ ಹಾಗೂ ಕಾಂಗ್ರೆಸ್ ನಾಯಕರಿಂದ ತರಹೇವಾರಿ ಬೈಗುಳ ಕೇಳಿಸಿಕೊಳ್ಳುವುದರಲ್ಲಿ ಪ್ರತಾಪ್ ಸಿಂಹ ಇತ್ತೀಚೆಗೆ ಫೇಮಸ್ ಆಗಿದ್ದಾರೆ. ಇದು ಕೇವಲ 2 ವಿಷಯಗಳು. ಬಾನು ಮುಷ್ತಾಕ್ ವಿಚಾರವಾಗಿ ಪ್ರತಾಪ್ ಸಿಂಹ ಹೇಳಿಕೆ, ಶಾಸಕ ಪ್ರದೀಪ್ ಈಶ್ವರ್ ಜೊತೆ ಕಿತ್ತಾಟ, ಸಂತೋಷ್ ಲಾಡ್ ಮತ್ತು ಪ್ರಿಯಾಂಕ್ ಖರ್ಗೆ ಜೊತೆಯೂ ಮಾತಿನ ಯುದ್ಧ, ಹೀಗೆ ಹಲವು ನಾಯಕರ ಜೊತೆ ಸಿಂಹ ಕಿತ್ತಾಡಿಕೊಂಡಿದ್ದಾರೆ. ಇಲ್ಲಿ ಟಿ.ಸಿ. ತಮ್ಮಣ್ಣವರು ಒಳ್ಳೆ ಕೆಲಸ ಮಾಡಿದ್ರು, ಸ್ವಾಮಿ ಅಣ್ಣನ ಇದ್ರು, ಇವರಿಬ್ಬರು ಬಿಟ್ರೆ ಜೂಜಾಡವ್ರನ್ನ ಗೆಲ್ಲಿಸ್ಬಿಟ್ರಿ ನೀವು. ಪ್ರತಾಪ್ ಸಿಂಹ ಜೊತೆ ಕಾದಾಟಕ್ಕೆ ಇಳಿದ ಕಾಂಗ್ರೆಸ್ ನಾಯಕರಲ್ಲಿ ಅನೇಕರು ಇದ್ದಾರೆ. ಇತ್ತೀಚೆಗೆ ದಸರಾ ಉದ್ಘಾಟನೆ ವಿಚಾರವಾಗಿ, ಹಿಂದೂ ಧರ್ಮದ ವಿಚಾರವಾಗಿ ಕೈ ನಾಯಕರು ಮತ್ತು ಪ್ರತಾಪ್ ಸಿಂಹ ನಡುವೆ ದೊಡ್ಡ ಮಟ್ಟದ ವಾಕ್ಸಮರ ನಡೆದಿದೆ. ಕದಲೂರು ಉದಯ್ ಪ್ರತಾಪ್ ಸಿಂಹನನ್ನ ಕಚ್ಚೆ ಹರುಕ ನಾಯಿ ಅಂದ್ರೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಕೂಡ ಅದೇ ಮಾದರಿಯಲ್ಲಿ ಮಾತನಾಡಿದ್ದಾರೆ. ಯಾರೆಲ್ಲ ಏನ್ ಹೇಳಿದ್ರು ಬನ್ನಿ ನೋಡ್ಕೊ ಬರೋಣ. ಇಲ್ಲಿ ಟಿ.ಸಿ. ತಮ್ಮಣ್ಣವರು ಒಳ್ಳೆ ಕೆಲಸ ಮಾಡಿದ್ರು, ಸ್ವಾಮಿ ಅಣ್ಣನ ಇದ್ರು, ಇವರಿಬ್ಬರು ಬಿಟ್ರೆ ಜೂಜಾಡವ್ರನ್ನ ಗೆಲ್ಲಿಸ್ಬಿಟ್ರಿ ನೀವು. ಪ್ರತಾಪ್ ಸಿಂಹ ಅವರ ಹೇಳಿಕೆಗಳೇ ಅವರಿಗೆ ಮುಳುವಾಗುತ್ತಿವೆ. ಪದೇ ಪದೇ ಕಾಂಗ್ರೆಸ್ ನಾಯಕರ ಬಾಯಿಗೆ ಮೇವಾಗುತ್ತಿದ್ದಾರೆ, ಟಾರ್ಗೆಟ್ ಆಗುತ್ತಿದ್ದಾರೆ. ಅದಕ್ಕೆ ಕಾರಣ ಏನು ಅನ್ನೋದನ್ನ ಮುಂದೆ ನೋಡೋಣ. ಈಗಾಗಲೇ ಎಂ ಲಕ್ಷ್ಮಣ್ ಮತ್ತು ಕದಲೂರು ಉದಯ್ ಪ್ರತಾಪ್ ಸಿಂಹ ಬಗ್ಗೆ ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ನೋಡಿದ್ದೀರಿ. ಅದೇ ಮಾದರಿಯಲ್ಲಿಯೇ ಚಿಕ್ಕಬಳ್ಳಾಪುರದ ಶಾಸಕರು ಮಾತನಾಡಿದ್ದಾರೆ. ಪ್ರತಾಪ್ ಅವರೇ ಕೋತಿ, ಕಮಂಗಿ ತರ ಆಡುವುದು ಬಿಡಿ. ಪ್ರತಾಪ್ ಸಿಂಹ ವಿರುದ್ಧ ಪ್ರದೀಪ್ ಈಶ್ವರ್ ವಾಗ್ದಾಳಿ. ಹಿಂದೂ ಧರ್ಮ ಹಾಗೂ ಅದರ ರಕ್ಷಣೆ ವಿಚಾರವಾಗಿ ಪ್ರದೀಪ್ ಈಶ್ವರ್ ಪ್ರತಾಪ್ ಸಿಂಹ ವಿರುದ್ಧ ಮನಸೋ ಇಚ್ಛೆ ವಾಗ್ದಾಳಿ ನಡೆಸಿದ್ದಾರೆ. ಕೋತಿ, ಕಮಂಗಿ ಎಂದೆಲ್ಲ ಅವರನ್ನ ಕರೆದಿದ್ದಾರೆ. ಹಿಂದೂ ಧರ್ಮ ಅನ್ನೋದು ನಿಮ್ಮಪ್ಪನ ಸ್ವತ್ತಲ್ಲ, ನಿಮಗೆ ವಿಲ್ ಬರೆದು ಕೊಟ್ಟಂತೆ ಆಡಬೇಡಿ. ಪ್ರತಾಪ್ ಸಿಂಹ ಹಿಂದೂ ಫೈರ್ ಅಲ್ಲ, ಕಿತ್ತು ಎಸೆಯಲಾದ ಪೈರು ಎಂದು ಗುಡುಗಿದ್ದಾರೆ. ಯತ್ನಾಳು ಪ್ರತಾಪು ಫೈರ್ ಅಲ್ಲ, BJP ಅವ್ರು ಕಿತ್ತು ಬಿಸಾಕಿರೋ ಪೈರ್ ಅವರು. ಅದು ಮೊಳೆಯುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. BJP ಅವ್ರು ಕಿತ್ತು ಬಿಸಾಕಿರೋ ಪೈರು, ಅದು ಫೈರ್ ಅಲ್ಲ ಅಲ್ವಾ? ಏನೋ ಪ್ರತಾಪ್ ಅವರೇ, ಕೋತಿ ಥರ ಆಡಬೇಡಿ, ಕಮಂಗಿ ಥರ ಆಡಬೇಡಿ, ಬಾಯಿ ಮುಚ್ಕೊಂಡಿರಿ. ನೀವು ಸ್ಟೇ ತರ್ತೀರ ನನಗೆ ಗೊತ್ತು, ವೆಕೇಟ್ ಮಾಡಿಸೋದು ನಮಗೆ ಗೊತ್ತಿಲ್ವೇನೋ, ಅದು ನಮಗೆ ಗೊತ್ತು. ಗುದ್ದಾಡಿದ್ರೆ ಗಂಧದ ಜೊತೆಗೆ ಗುದ್ದಾಡಬೇಕು. ಪ್ರದೀಪ್ ಈಶ್ವರ್ ಮಾತಿಗೆ ಪ್ರತಾಪ್ ಕೌಂಟರ್. ಪ್ರದೀಪ್ ಈಶ್ವರ್ ಪ್ರತಾಪ್ ಸಿಂಹ ನಡುವಿನ ಕಾಳಗ ಇದೇ ಮೊದಲೇನಲ್ಲ. ಹಲವು ಬಾರಿ ಉಭಯ ನಾಯಕರು ಮಾತಿನಲ್ಲಿಯೇ ಬಡದಾಡಿಕೊಂಡಿದ್ದಾರೆ. ಮದ್ದೂರು ಗಲಭೆ ವಿಚಾರದಲ್ಲಿ ಇಂದು ಕೊಂಚ ಬೇರೆಯದ್ದೇ ಮಟ್ಟಕ್ಕೆ ಹೋಗಿದೆ. ಪ್ರದೀಪ್ ಈಶ್ವರ್ ಪ್ರತಾಪ್ ಸಿಂಹರನ್ನ ಕೋತಿ, ಕಮಂಗಿ ಅಂತ ಕರೆದ್ರೆ ಅದಕ್ಕೆ ತಿರುಗೇಟಾಗಿ ಪ್ರತಾಪ್ ಸಿಂಹ ಹಂದಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಗುದ್ದಾಡಿದ್ರೆ ಗಂಧದ ಜೊತೆ ಗುದ್ದಾಡಬೇಕು, ಹಂದಿ ಜೊತೆಯಲ್ಲಿ ಅಲ್ಲ ಅನ್ನೋ ಮೂಲಕ ಪ್ರದೀಪ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಗುದ್ದಾಡಿದ್ರೆ ಗಂಧದ ಜೊತೆ ಗುದ್ದಾಡಬೇಕು ಅಂತ, ಮೈಗೆ ಸುಗಂಧ ಆದರೂ ಅಂಟುಕೊಳ್ಳುತ್ತೆ ಅಂತ ಹಂದಿಗಳ ಜೊತೆ ಗುದ್ದಾಡಬೇಡಿ ಅಂತ ಹೇಳ್ತೀರಿ, ಆಯಿತಾ? ಕೆಲವ್ರದ್ದು ಬಾಯೋ ಬಟ್ಲು ಮನೇನೋ ಅಂತ ನಮಗೆ ಅನುಮಾನ ಕಾಡುತ್ತೆ, ಅಂಥವ್ರ ಬಗ್ಗೆ ಎಲ್ಲ ಬಿಟ್ಟುಬಿಡಿ. ಚರ್ಚೆಗೆ ಇವತ್ತಲ್ಲ, ನಾನು ಯಾವತ್ತಿಗೂ ರೆಡಿ. ಕೈ ನಾಯಕರಿಗೆ ಪ್ರತಾಪ್ ಸಿಂಹ ನೇರ ಸವಾಲು. ಕಾಂಗ್ರೆಸ್ ನಾಯಕರು ಹಿಂದೂ ಧರ್ಮದ ವಿಚಾರದಲ್ಲಿ, ಅಭಿವೃದ್ಧಿ ವಿಚಾರದಲ್ಲಿ ಪದೇ ಪದೇ ಪ್ರತಾಪ್ ಸಿಂಹಗೆ ಚರ್ಚೆಯ ಪಂಥಾಹ್ವಾನ ನೀಡುತ್ತಲೇ ಇದ್ರು. ಚರ್ಚೆಗೆ ನಾನು ಯಾವತ್ತೂ ರೆಡಿ, ಎಷ್ಟು ಜನ ಬಂದರೂ ಕೂಡ ನಾನು ಒಬ್ಬನೇ ಅವರೊಂದಿಗೆ ಚರ್ಚೆಗೆ ಸಿದ್ಧ ಅಂತ ಸವಾಲು ಎಸೆದಿದ್ದಾರೆ. ಈ ಥರ ಕೂಗುಮಾರಿಗಳದೆಲ್ಲ ವಿಚಾರ ಬಿಡಿ. ಚರ್ಚೆಗೆ ಇವತ್ತಲ್ಲ, ನಾನು ಅವತ್ತು ಹೇಳಿದ್ದೀನಿ, ಸಂತೋಷ್ ಲಾಡ್ ಅವ್ರಿಗೂ ಹೇಳಿದ್ದೀನಿ, ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳಿದ್ದೀನಿ, ಅಥವಾ ಕಾಂಗ್ರೆಸ್ನವ್ರು, ನೀವು ಒಂದು ಟೀಮ್ ಕಟ್ಕೊಂಬನ್ನಿ, ನಾವು ಒಬ್ಬನೇ ಬರ್ತೀನಿ, ಎಲ್ಲ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ. ಆಗ ಆ ಡಿಬೇಟ್ನಲ್ಲಿ ನಾನೆಲ್ಲ ಉತ್ತರವನ್ನು ಕೊಡ್ತೀನಿ. ನಾನು ರೆಡಿ ಇದ್ದೀನಿ, ನೀವು ಯಾವ ಥರ ಕರೀರಿ. ಪ್ರತಾಪ್ ಸಿಂಹ ಪದೇ ಪದೇ ಟಾರ್ಗೆಟ್ ಆಗ್ತಿರೋದೇಕೆ? ಸಿದ್ದು ಸರ್ಕಾರದ ವಿರುದ್ಧ ಮಾತನಾಡಿದ್ದೇ ಕಾರಣವಾಯ್ತಾ? ಪ್ರತಾಪ್ ಸಿಂಹ ಹೀಗೆ ಪದೇ ಪದೇ ವಿವಾದಗಳನ್ನ ಮೈ ಮೇಲೆ ಎಳೆದುಕೊಳ್ಳುತ್ತಲೇ ಇದ್ದಾರೆ. ಇದು ಇದೇ ಮೊದಲೇನಲ್ಲ. ಅವರು ಸಂಸದರಾದಾಗಿನಿಂದಲೂ ಕಾಂಗ್ರೆಸ್ ವರ್ಸಸ್ ಪ್ರತಾಪ್ ಸಿಂಹ ಅನ್ನೋ ಒಂದು ಟ್ರೆಂಡ್ ಸೆಟ್ ಆಗಿದೆ. ಒಂದು ಹಂತದಲ್ಲಿ ಬಲಪಂಥೀಯರು
ರಾಜ್ಯ ವಿಪಕ್ಷ ನಾಯಕನಾಗಿ ಪ್ರತಾಪ್ ಸಿಂಹ ಪರೋಕ್ಷವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅನ್ನೋ ಲೆವೆಲ್ಲಿನಲ್ಲಿ ಮಾತುಗಳು ಕೂಡ ಬಂದಿವೆ. ಸಿದ್ದರಾಮಯ್ಯ ಸರ್ಕಾರವನ್ನ ಮುಸ್ಲಿಂ ಪರ ಸರ್ಕಾರವೆಂದು ಪ್ರತಾಪ್ ಸಿಂಹ ಪದೇ ಪದೇ ಆರೋಪಿಸುತ್ತಲೇ ಬಂದಿದ್ದಾರೆ. ಇದು ಅವರಿಗೆ ಹಲವು ಬಾರಿ ಮುಳುವಾಗಿ ಪರಿಣಮಿಸಿದೆ. ಕಾಂಗ್ರೆಸ್ ನಾಯಕರ ವಾಗ್ಬಾಣವನ್ನ ಎದುರಿಸುವ ಸ್ಥಿತಿಯನ್ನ ತಂದಿಟ್ಟಿದೆ. ನಾನು ಹಿಂದೆನೂ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರ ಸರ್ಕಾರ 2023ರಲ್ಲಿ ಬಂತು. ಅದಕ್ಕಿಂತ ಮೊದಲು ಸಾರ್ವಜನಿಕ ಸಭೆಗಳಲ್ಲಿ ಹೇಳಿದ್ದೆ, ಒಂದು ವೇಳೆ ಕಾಂಗ್ರೆಸ್ಸಿಗೆ ಓಟ್ ಹಾಕಿದರೆ ಸ್ಥಾಪನೆ ಆಗೋದು ಕನ್ನಡಿಗರ ಸರ್ಕಾರ ಅಲ್ಲ, ತಾಲಿಬಾನಿ ಸರ್ಕಾರ ಅಂತ ಹೇಳಿದ್ದೆ. ಬಂದು ಕೂಡಲೇ ಏನು ಮಾಡಿದರು, ಹುಬ್ಬಳ್ಳಿನಲ್ಲಿ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಕೆಳಗಡೆ ಹಾಕಿದಂಥ ಕೇಸ್ಗಳನ್ನ ವಾಪಸ್ ತೊಗೊಂಡ್ರು. ಕ್ಯಾಬಿನೆಟ್ ಮುಂದೆ ಇಟ್ಕೊಂಡು DJ ಹಳ್ಳಿ KG ಹಳ್ಳಿ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡ್ರು. ವಫ್ ಹೆಸರಿನಲ್ಲಿ, ನೋಟಿಫಿಕೇಷನ್ ಹೆಸರಿನಲ್ಲಿ ನಮ್ಮ ಹಿಂದೂಗಳ ಮಠಮಾನ್ಯಗಳು ರೈತರ ಭೂಮಿಯನ್ನು ಕಬಳಿಸೋದಕ್ಕೆ ಅಂತ ಹೊರಟರು. ಈದಲ್ಲಿ ಹೇಳ್ತಾರೆ ಇಸ್ಲಾಮು ಶಾಂತಿಪ್ರಿಯ ಧರ್ಮ ಅಂತಲೇ. ಸರ್, ಎಲ್ಲೆಲ್ಲಿ ಶಾಂತಿಪ್ರಿಯತೆಯನ್ನು ಅವರು ಮುಸಲ್ಮಾನರು ಅದನ್ನು ಅಳವಡಿಸ್ಕೊಂಡಿದ್ದಾರೆ, ದಯವಿಟ್ಟು ಹೇಳಿ ಸರ್. ಹೀಗೆ ಸಿದ್ದರಾಮಯ್ಯ ಮುಸ್ಲಿಂ ಸಮುದಾಯದ ಪರ ಮಾತುಗಳನ್ನಾಡಿದಾಗಲೆಲ್ಲ ಪ್ರತಾಪ್ ಸಿಂಹ ಅದನ್ನ ಖಂಡಿಸುತ್ತಲೇ ಬಂದಿದ್ದಾರೆ. DJ ಹಳ್ಳಿ KJ ಹಳ್ಳಿ ಗಲಾಟೆಯ ಆರೋಪಿಗಳ ಮೇಲಿರುವ ಕೇಸನ್ನ ವಾಪಸ್ ಪಡೆದುಕೊಂಡಿರುವುದರಿಂದ ಅಲ್ಲಿಂದ ಹಿಡಿದು ಮದ್ದೂರು ಗಲಭೆ ವಿಚಾರದವರೆಗೂ ಸಿದ್ದರಾಮಯ್ಯ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅಂತ ಬಿಂಬಿಸುತ್ತಲೇ ಬಂದಿದ್ದಾರೆ. ಸಿದ್ದರಾಮಯ್ಯನವರನ್ನ ವಿಪರೀತ ಎನಿಸುವಷ್ಟು ಟೀಕೆ ಮಾಡುತ್ತಾ ಬಂದಿದ್ದಾರೆ. ಕೇವಲ ಹಿಂದೂ ಮುಸ್ಲಿಂ ವಿಚಾರವನ್ನಲ್ಲ, ಮೈಸೂರು ಮಹಾರಾಜರ ವಿಚಾರವಾಗಿಯೂ ಕೂಡ ಪ್ರತಾಪ್ ಸಿಂಹ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ದೂ ಇದೆ. ಮೈಸೂರಿಗೆ ನಿಮ್ಮಪ್ಪನ ಕೊಡುಗೆ ಏನು ಸ್ವಾಮಿ? ಯತೀಂದ್ರ ಸಿದ್ದರಾಮಯ್ಯಗೆ ನೇರ ಪ್ರಶ್ನೆ. ಈ ಮೊದಲು ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಮೈಸೂರು ಮಹಾರಾಜರ ಬಗ್ಗೆ ಏಕವಚನದಲ್ಲಿ ಮಾತನಾಡಿ ವಿವಾದವನ್ನ ಸೃಷ್ಟಿಸಿದ್ರು. ಆಗ ಮೈಸೂರು ಕೊಡಗು ಸಂಸದರಾಗಿದ್ದ ಪ್ರತಾಪ್ ಸಿಂಹ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ರು. ಇತ್ತೀಚೆಗೆ ಸಿಎಂ ಸಿದ್ದು ಪುತ್ರ ಯತೀಂದ್ರ ಸಿದ್ದರಾಮಯ್ಯ ನಾಲ್ವಡಿ ಕೃಷ್ಣರಾಜರಿಗಿಂತ ನಮ್ಮ ತಂದೆ ಮೈಸೂರಿಗೆ ಹೆಚ್ಚು ಕೊಡುಗೆ ನೀಡಿದ್ದಾರೆ ಎಂದು ಹೇಳಿಕೆ ನೀಡಿದ್ರು. ಇದನ್ನು ಖಂಡಿಸಿದ ಪ್ರತಾಪ್ ಸಿಂಹ ಮೈಸೂರಿಗೆ ನಿಮ್ಮ ತಂದೆಯ ಕೊಡುಗೆ ಏನು ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ರು. ನಿಮ್ಮಪ್ಪನ ಕೊಡುಗೆ ಏನಿದೆ? ನಾಲ್ವಡಿ ಕೃಷ್ಣರಾಜ ಒಡೆಯರಿಗಿಂತ ದೊಡ್ಡವರು ನಮ್ಮಪ್ಪ ಅಂತ ಹೇಳ್ತಿರಲ್ಲ ಯತೀಂದ್ರ ಅವರೇ. ನೀವು ಒಬ್ಬ MBBS ಗ್ರ್ಯಾಜುಯೇಟ್ ಆಗಿ ಮಹಾರಾಜರು ಕಟ್ಟಿದಂಥ KR ಹಾಸ್ಪಿಟಲ್ಗೆ ನಿಮ್ಮ ಅಪ್ಪನ ಕೈಲಿ ಸುಣ್ಣ ಬಣ್ಣ ಹೊಡ್ಸೋಕ್ಕಾಗಿಲ್ಲ. ಮೈಸೂರು ಮೆಡಿಕಲ್ ಕಾಲೇಜು ಕಟ್ಟಿ 100 ವರ್ಷ ಆಯಿತು, ಅದಕ್ಕೆ ಶತಮಾನೋತ್ಸವ ಆಯಿತು. 100 ರೂಪಾಯಿನೂ ಕೊಡಲಿಲ್ಲ ನಿಮ್ಮ ಅಪ್ಪನ ಕೈಲಿ. 100 ವರ್ಷ ತುಂಬಿದ ಕಾಲದಲ್ಲಿ 100 ರೂಪಾಯಿನೂ ಕೊಡೋಕ್ಕಾಗಿಲ್ಲ ನಿಮ್ಮ ಅಪ್ಪನ ಕೈಯಲ್ಲಿ. ಆ KR ಹಾಸ್ಪಿಟಲ್ ಇದು ದುಸ್ಥಿತಿಗೆ ಹೋಗಿದೆ ಇವತ್ತು. ಮೈಸೂರಿಗೆ ಬೇರೆ ಏನು ಕೊಟ್ಟಿದ್ದಾರೆ ಹೇಳಿ? ಮಹಾರಾಜರು ಗರ್ಭಿಣಿ ಸ್ತ್ರೀಯರಿಗೆ ಹಾಲು ಬ್ರೆಡ್ಡನ್ನು ಕಳಿಸ್ತಾಯಿದ್ರು. ನಿಮ್ಮ ಅಪ್ಪನ ಕೊಡುಗೆ ಏನು ಹೇಳಿ? ಹಾಲಿಗೆ 9 ರೂಪಾಯಿ ಜಾಸ್ತಿ ಮಾಡಿರು. ಮಹಾರಾಜರು ಯಾರು ತೀರ್ಕೊಂಡ್ರೆ ಅವ್ರ ಕ್ಷೇತ್ರದಲ್ಲಿ, ಅವರ ಸಂಸ್ಥಾನದಲ್ಲಿ, ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತಂದರೆ, ಅವ್ರನ್ನ ಗೌರವಯುತವಾಗಿ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತೇಳಿ ಸುಸಜ್ಜಿತವಾದಂಥ ಶವಾಗಾರಗಳನ್ನು ಕಟ್ಟಿದರು. ನಿಮ್ಮಪ್ಪ ಸತ್ತರೆ ಡೆತ್ ಸರ್ಟಿಫಿಕೇಟ್ ಕೊಡೋದಕ್ಕೂ ಕೂಡ ದುಡ್ಡು ಜಾಸ್ತಿ ಮಾಡಿದರು. ಬರ್ತ್ ಸರ್ಟಿಫಿಕೇಟಿಗೂ ದುಡ್ಡು ಜಾಸ್ತಿಯನ್ನು ಮಾಡಿದರು. ಇದೇ ಮೈಸೂರು ವಿಶ್ವವಿದ್ಯಾಲಯವನ್ನು ಕಟ್ಟಿಸಿದಂಥವ್ರು ಮೈಸೂರು ಮಹಾರಾಜರು. ನಿಮ್ಮಪ್ಪ ಓದಿದ್ದಲ್ಲಿ, ಆದರೆ ನಿಮ್ಮಪ್ಪ ಒಂದು ಸ್ಕೂಲ್ ಕಾಲೇಜಾರು ಕಟ್ಟಿಸಿದ್ರೇನ್ರಿ? ನರಸಿಂಹರಾಜ ಕ್ಷೇತ್ರಕ್ಕೆ ಹೋಗಿ ಅಲ್ಲಿನ ಹೆಣ್ಮಕ್ಳು ಇಲ್ಲಿವರೆಗೂ ಬರಬೇಕು, ಮಹಾರಾಣಿ ಕಾಲೇಜ್ವರೆಗೂ ಬರಬೇಕು, ನಡ್ಕೊಂಡು ಬರಬೇಕು. ಆ ಭಾಗಕ್ಕೆ ಒಂದು ಸ್ಕೂಲ್ ಕಾಲೇಜು ಕಟ್ಟೋಕ್ಕೂ ನಿಮ್ಮ ಅಪ್ಪನ ಕೈಲಿ ಆಗಲಿಲ್ಲ. ಏನು ಕೊಟ್ಟರು ನಿಮ್ಮಪ್ಪ? ಹೀಗೆ ಸಿದ್ದರಾಮಯ್ಯ ಅವರ ಸರ್ಕಾರದ ವಿರುದ್ಧ ಹಾಗೂ ಸಚಿವರ ವಿರುದ್ಧ ಪ್ರತಾಪ್ ಸಿಂಹ ಹರಿಹಾಯುತ್ತಲೇ ಬಂದಿದ್ದಾರೆ. ಇದರಿಂದಾಗಿ ಕಾಂಗ್ರೆಸ್ ನಾಯಕರ ಬಾಯಿಂದ ಕೋತಿ, ಕಮಂಗಿ, ನಾಯಿ, ಕಚ್ಚೆ, ಹರುಕ ಹೀಗೆ ಹಲವಾರು ಬೈಗುಳಗಳನ್ನ ತಿನ್ನುತ್ತಲೇ ಇದ್ದಾರೆ. ಹಾಗಂತ ಪ್ರತಾಪ್ ಸಿಂಹ ಬಾಯಿ ಏನು ಸಭ್ಯ ಪದಗಳಿಂದ ತುಂಬಿದ್ದಲ್ಲ. ಅವರು ಕೂಡ ಅನೇಕ ಬಾರಿ ಹದ್ದು ಮೀರಿ ಮಾತನಾಡಿದ್ದೂ ಇದೆ. ದೊಡ್ಡ ದೊಡ್ಡ ನಾಯಕರನ್ನ ಏಕವಚನದಲ್ಲಿ ಮಾತನಾಡಿದ್ದೂ ಇದೆ. ಇನ್ನು ಹಿಂದೂ ಮುಸ್ಲಿಂ, ಬಿಜೆಪಿ, RSS, ಮೈಸೂರು ಮಹಾರಾಜರ ವಿಚಾರದಲ್ಲಿ, ಈ ಒಂದು ವಿಚಾರದಲ್ಲಿ ಮಾತ್ರವಲ್ಲ, ಯಾವುದೇ ಕಾಂಗ್ರೆಸ್ ನಾಯಕ ಪ್ರಧಾನಿ ಬಗ್ಗೆ ಅಲ್ಪವಾಗಿ ಮಾತನಾಡಿದಾಗಲೂ ಕೂಡ ಪ್ರತಾಪ್ ಸಿಂಹ ಸಿಡಿದು ಬೀಳ್ತಾರೆ. ಪ್ರಧಾನಿ ಮೋದಿ ಬಗ್ಗೆ ಮಾತನಾಡಿದ್ರೆ ಸಿಂಹ ಫುಲ್ ಗರಂ. ಸಂತೋಷ್ ಲಾಡ್ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿ.
ಕೇಂದ್ರ ಸರ್ಕಾರವನ್ನ ಮತ್ತು ಮೋದಿಯನ್ನ ಅತಿ ಹೆಚ್ಚು ಟೀಕೆ ಮಾಡುವ ರಾಜ್ಯ ಕಾಂಗ್ರೆಸ್ ನಾಯಕರು ಅಂದ್ರೆ ಅದು ಒಂದು ಸಂತೋಷ್ ಲಾಡ್ ಬಿಟ್ರೆ ಪ್ರಿಯಾಂಕ್ ಖರ್ಗೆ. ಈ ಇಬ್ಬರು ನಾಯಕರು ಮೋದಿಯನ್ನ ಆಗಾಗ ಟೀಕೆ ಮಾಡುತ್ತಲೇ ಇರುತ್ತಾರೆ. RSS ಸಂಘಟನೆ ವಿರುದ್ಧ ಹರಿಹಾಯುತ್ತಲೇ ಇರುತ್ತಾರೆ. ಈ ರೀತಿಯಾದಾಗಲೆಲ್ಲ ಪ್ರತಾಪ್ ಸಿಂಹ ಅವರ ವಿರುದ್ಧ ಗುಡುಗುತ್ತಾರೆ. ಸಂತೋಷ್ ಲಾಡ್ ಅಂತವರು ಕೂಡ ಮೋದಿಯವರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಮೋದಿ ತಾನೇ ಸುಪ್ರೀಂ ಅಂತ ಭಾವಿಸ್ಬಿಟ್ಟಿದ್ದಾರೆ. ಇದು ತಿರಂಗ ಯಾತ್ರೆ ಬದಲು ಟ್ರಂಪ್ ಯಾತ್ರೆ ಮಾಡಿ ಏನು ಮಾತಾಡ್ತಿದ್ದೀರಿ ಸಂತೋಷ್ ಲಾಡ್ ಅವರೇ? ನಿಮಗೆ ಏನು ಮಾತಾಡ್ತಿದ್ರೆ ಅನ್ನೋ ಪರಿಜ್ಞಾನ ಆದರೂ ಇದೆಯಾ? ನೀವೊಬ್ಬರು ಸಚಿವರಿದ್ದೀರಿ. ಮೋದಿ ತಾನೇ ಸುಪ್ರೀಂ ಅಂತಂದರೆ 140 ಕೋಟಿ ಜನಸಂಖ್ಯೆ ಇವತ್ತು ಮೋದಿಯವ್ರನ್ನ ಚುನಾವಣೆಯಲ್ಲಿ ಗೆಲ್ಲಿಸಿ ದೇಶದ ಪ್ರಧಾನಿಯಾಗಿ 3ನೇ ಬಾರಿಗೆ ಆಯ್ಕೆ ಮಾಡಿದ್ದಾರೆ. ಸುಪ್ರೀಂ ಮೋದಿ ಅಲ್ದಲ್ಲ ಇನ್ಯಾರು? ಮೋದಿಯವ್ರನ್ನ ಪ್ರತಿನಿತ್ಯನೂ ಕೂಡ ಬೈದಿದ್ರೆ ನಿಮಗೆ ತಿಂದಿದ್ದು ಅರಗಲ್ವಾ? ನನಗೆ ಸಂತೋಷ್ ಲಾಡ್ ಬಗ್ಗೆ ನೋಡಿದರೆ ಈ ಸಂತೋಷ್ ಲಾಡು ರಕ್ತದ ಕಣಕಣದಲ್ಲೂ ಕೂಡ ದೇಶ ಪ್ರೇಮವನ್ನು ಧರ್ಮನಿಷ್ಠೆಯನ್ನು ಇಟ್ಕೊಂಡಿರುವಂತಹ ಮರಾಠ ಸಮುದಾಯಕ್ಕೆ ಸೇರಿದಂಥವ್ರು. ಆದರೆ ಸಂತೋಷ್ ಲಾಡ್ ಬಾಯಿ ಬಿಟ್ಟರೆ ಶಿವಾಜಿಗಿಂತ ಹೆಚ್ಚಾಗಿ ಅಫ್ಜಲ್ ಖಾನ್ನ ಛಾಯೆನೇ ಕಾಣುತ್ತೆ. ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಾಪ್ ಸಿಂಹ ಸುದ್ದಿಯಲ್ಲಿ ಇದ್ದೇ ಇರ್ತಾರೆ. ಅದು ದಸರಾ ಉದ್ಘಾಟನೆ ವಿಚಾರವಿರಬಹುದು, ಮದ್ದೂರು ಗಲಾಟೆ ಇರಬಹುದು, ಕೇಸ್ ವಾಪಸ್ ಪಡೆದುಕೊಂಡಿರುವ ವಿಚಾರ, ಧರ್ಮಸ್ಥಳ ವಿಚಾರ, ಮೈಸೂರು ಮಹಾರಾಜರ ಕುಟುಂಬದ ವಿಚಾರ. ಹೀಗೆ ಯಾವುದೇ ಸಂದರ್ಭ ಬಂದರೂ ಕೂಡ ಅವರು ಮುಂದೆ ಬಂದು ಸರ್ಕಾರದ ನೀತಿಯನ್ನ ಖಂಡಿಸುತ್ತಾರೆ. ಅಷ್ಟಕ್ಕೆ ಅವರನ್ನ ನಾಯಿ ಎಂದು ಕರೆಯುವುದು ಎಷ್ಟು ಸರಿಯೋ ಗೊತ್ತಿಲ್ಲ. ಆದರೆ ಮಾತಿನ ಮೇಲೆ ನಿಗಾ ಎನ್ನುವುದು ಎಲ್ಲರಿಗೂ ಕೂಡ ಮುಖ್ಯ. ನಿಗಾ ತಪ್ಪಿದ ಮೇಲೆ ಅದು ಯಾವ ನಾಯಕರಾದರೇನು ಎಲ್ಲರೂ ಒಂದೇ. ಇಲ್ಲಿ ಯಾರು ನಾಯಿ ಅಂತ ಡಿಸೈಡ್ ಮಾಡಿಕೊಳ್ಳಬೇಕಿರುವುದು ಅವರವರ ಭಾಷೆಯೇ. ಆ ವಿಚಾರದಲ್ಲಿ ಯಾವ ನಾಯಕರು ಕೂಡ ಮೇಲಾಗಿ ಉಳಿದಿಲ್ಲ, ಕೆಳಗೂ ಇಳಿದಿಲ್ಲ. ಜನಪ್ರತಿನಿಧಿಗಳು ಅಂದಮೇಲೆ ಟೀಕೆ ಟಿಪ್ಪಣಿಗಳು ಬರೋದು ಸಹಜ. ಅವುಗಳನ್ನ ಸಹಜವಾಗಿ ಸ್ವೀಕರಿಸಿ ಅದಕ್ಕೆ ದಿಟ್ಟವಾದ, ಸ್ಪಷ್ಟವಾದ ಹಾಗೂ ಅತ್ಯಂತ ಸೂಕ್ಷ್ಮವಾದ ಮಾತಿನಲ್ಲಿ ತಿರುಗೇಟು ನೀಡಬೇಕು. ಅದು ಬಿಟ್ಟು ನಾಲ್ಗೆಯನ್ನ ಹೇಗ್ ಬೇಕೋ ಹಾಗೆ ಹರಿಬಿಡುವುದು ಅವರಿಗೆ ಹಾಗೂ ಅವರ ಸ್ಥಾನಕ್ಕೆ ಶೋಭೆ ತರುವಂತದ್ದಲ್ಲ. ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.